ಭರತ್ ಭೂಷಣ್ ಮನೆಗೆ ಎನ್ಐಎ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಪಹಲ್ಗಾಮ್ನಲ್ಲಿ ನಡೆದಂಥ ದಾಳಿಯ ಬಗ್ಗೆ ಎನ್ಐಎ ಮಾಹಿತಿಯನ್ನು ಪಡೆದಿದೆ. ಉಗ್ರರ ಚಲನವಲನದ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ. ಎನ್ಐಎ ಅಧಿಕಾರಿಗಳಿಗೆ ಭೂಷಣ್ ಪತ್ನಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. 4 ಅಧಿಕಾರಿಗಳಿರುವಂಥ ತಂಡ, ಎನ್ಐಎ ತಂಡ ಅವ್ರ ಮನೆಗೆ ಹೋಯಿತು. ಏನೇನು ಆಯಿತು, ಸ್ಥಿತಿಗತಿಗಳು, ಪರಿಸ್ಥಿತಿ ಹೇಗಿತ್ತು, ಅದೆಲ್ಲದರ ವಿವರಗಳನ್ನು ಅವರು ಪಡ್ಕೊಳ್ತಾರೆ. ಎಂಥ ಸ್ಥಿತಿ ನೋಡಿ, ಅವರು ಈ ರಿಚುವಲ್ಸನ್ನು ಮಾಡ್ತಾ ಇದ್ದಾರೆ. ನಿನ್ನೆಗೆ ಒಂದು ಹಂತದ ರಿಚುವಲ್ಸ್ ಮುಗಿದಿದೆ. ಅದಾದ ಮೇಲೆ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕಿದ್ದಾರೆ. ಎನ್ಐಎ ಅಧಿಕಾರಿಗಳು ಭರತ್ ಭೂಷಣ್ ಮನೆಗೆ ಹೋಗಿ ಅವರ ಪತ್ನಿ ಜೊತೆಗೆ ಮಾತಾಡಿ ಎಲ್ಲ ಮಾಹಿತಿಯನ್ನು ಕೂಡ ಸಂಗ್ರಹಿಸಿದ್ದಾರೆ. ನನ್ನ ಬಿಸ್ನೆಸ್ಗೆ GST ನೋಟಿಸ್ ಬಂದಿದೆ, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಇಮಿಡಿಯೇಟ್ಲಿ ಒಬ್ಬ GST ಎಕ್ಸ್ಪರ್ಟ್ ಹತ್ರ ಮಾತಾಡು. ಎಲ್ಲಿ ಹುಡುಕೋದು? ಬಾಸ್ ವಾಲಾ. ಬಿ ದ ಬಾಸ್. ಇನ್ನು 26 ಯುದ್ಧ ವಿಮಾನಗಳ ಖರೀದಿಗೆ ಭಾರತ ಸಹಿ ಆಗ್ತಾ ಇದೆ. 63,000 ಕೋಟಿಗೂ ಅಧಿಕ ಮೌಲ್ಯದ ರಫೇಲ್ಗಳು. ಇದು ಆರಂಭ ಮಾತ್ರ. ಹಿಂದಿನೂ ಕೂಡ ರಫೇಲ್ ಯುದ್ಧ ವಿಮಾನಗಳು ಬಂದಿದ್ವು. ಈಗಲೂ ಕೂಡ ಇದು ಮುಂದೆಯೂ ಕೂಡ ಇದು ಕಂಟಿನ್ಯೂ ಆಗುತ್ತೆ. ಯಾಕಂದರೆ ಈಗ ಯುದ್ಧ ವಿಮಾನಗಳನ್ನು ಕೊಡ್ತೀವಿ ಅಂತ ಕ್ಯೂ ನಿಂತ್ಕೊಂಡಿದ್ದಾರೆ ಜನ. ಎಫ್ ಯುದ್ಧ ವಿಮಾನಗಳನ್ನು ಕೊಡಿ ನಮಗೆ ಅಂತ ಕೇಳ್ಕೊಂಡಿದ್ವಿ. ನಮಗೆ ಕೊಡಲಿಲ್ಲ. ಅಮೆರಿಕ ಪಾಕಿಸ್ತಾನಕ್ಕೆ ಕೊಡ್ತು. F-16 ಕೊಡ್ತು, F-17 ಕೊಡ್ತು. F ಸೀರೀಸ್ನ ಯುದ್ಧ ವಿಮಾನಗಳನ್ನು ಕೊಡ್ತಾನೇ ಹೋಯಿತು. ನಮಗೆ ಸಿಗಲಿಲ್ಲ. ನಾವು ಬೇರೆ ಬೇರೆ ಮಾರ್ಗಗಳನ್ನು ಹುಡುಕೊಂಡ್ವಿ. ಪ್ರಶ್ನೆ ಬೇರೆ.